ಹಾಯ್ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಏನಾಗ್ತಿದೆ ನೋಡೋಣ. ಓಕೆ, ಈ ಟೈಮ್ಲೆಸ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತಗೊಳ್ಳಿ. ಜನರಲ್ ರೀಡಿಂಗ್ ಇದು. ಓಕೆ, ಸೋಲ್ಮೇಟ್ ಕನೆಕ್ಷನ್ ಬರ್ತಿದೆ. ಓಕೆ, ಎಸ್ ದಿಸ್ ಇಸ್ ಸೋಲ್ಮೇಟ್. ಅಕಸ್ಮಾತ್ ನೀವು ಯಾರ ಬಗ್ಗೆ ಆದ್ರೂ ಯೋಚನೆ ಮಾಡ್ತೀರಿ ಇವಾಗ, ಕನ್ಫರ್ಮೇಶನ್ ನಿಮಗೆ. ಓಕೆ, ಸೊ ಮೋಸ್ಟ್ಲಿ ಸೋಲ್ಮೇಟ್ ಕನೆಕ್ಷನ್ ಇದೆ. ಓಕೆ, ಸೊ ಇದು ಲೈಕ್ ನೀವು ಬಿಲೀವ್ ಮಾಡಿದ್ರೆ, ಓಕೆ, ಸೋಲ್ಮೇಟ್ ಅಂಡ್ ಟ್ವಿನ್ ಫ್ಲೇಮ್ಸ್ ಬಗ್ಗೆ ನಿಮಗೆ ಬಿಲೀವ್ಸ್ ಇದ್ರೆ, ಓಕೆ, ಸೊ ಇವರು ಸೋಲ್ಮೇಟ್ ಅಂತ ಬರ್ತಿದೆ. ಬ್ಯೂಟಿಫುಲ್. ಓಕೆ, ಸೊ ಎಂಜಾಯ್ ದ ಬ್ಲಿಸ್ ಆಫ್ ಹಾಲಿಡೇ ಟೈಮ್ ಟುಗೆದರ್. ಬ್ಯೂಟಿಫುಲ್. ಓಕೆ, ಸೊ ಎಲ್ಲೋ ಹೊರಗಡೆ ಹೋಗ್ಬೇಕಂತಿದ್ದೀರಾ ಅಂತ ಅನ್ಸುತ್ತೆ. ಇಬ್ರು ಹೊರಗಡೆ ಹೋಗಿ ಅಂತ ಬರ್ತಾ ಇದೆ. ಓಕೆ, ಸೊ ಮೋಸ್ಟ್ಲಿ ಇವ್ರ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇರ್ಬೋದು ನಿಮಗೂ ಇವ್ರಿಗೂ. ಸೊ ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್ ಅಂತ ಬರ್ತಾ ಇದೆ. ಓಕೆ, ಸೊ ಅಕಸ್ಮಾತ್ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಲ್ಲಿ ನಂಬಿಕೆ ಇದ್ರೆ, ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ನೀವು ಪಾಸ್ಟ್ ಲೈಫ್ ಅವರು ಅಂತ ಬರ್ತಾ ಇದೆ. ಓಕೆ, ಸೊ ದಿಸ್ ಕುಡ್ ಬಿ ದ ಒನ್. ಸೊ ಯು ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್. ಸೊ ಅಕಸ್ಮಾತ್ ನೀವು ಯಾರೋ ಹೊಸ ಪರ್ಸನ್ ಯಾರೋ ಮೀಟ್ ಮಾಡಿದ್ರೆ, ಓಕೆ, ಸೊ ದಿಸ್ ಕುಡ್ ಬಿ ದ ಒನ್ ಅಂತ ತುಂಬಾ ಒಳ್ಳೆ ಕನ್ಫರ್ಮೇಶನ್ಸ್, ಪಾಸಿಟಿವ್ ಕನ್ಫರ್ಮೇಶನ್ಸ್ ಬರ್ತಾರೆ ರೀಡಿಂಗ್ ಅಲ್ಲಿ. ನಂಗೆ ಅನ್ಸುತ್ತೆ ಮೋಸ್ಟ್ಲಿ ನೀವು ಲವ್ ರೀಡಿಂಗ್ ಕೇಳ್ತಾ ಇದ್ದೀರಾ. ಓಕೆ, ಸೊ ಕನ್ಫರ್ಮೇಶನ್ಗೋಸ್ಕರ ಈ ರೀಡಿಂಗ್ ಕೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ ಕೆಲವ್ರಿಗೆ. ಅಂಡ್ ಇನ್ ಕೆಲವ್ರಿಗೆ ಮೋಸ್ಟ್ಲಿ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ ಕೇಳ್ತಾ ಇದ್ದೀರಾ. ಓಕೆ, ಸೊ ತುಂಬಾ ರಿಲೇಶನ್ಶಿಪ್ ಕಾರ್ಡ್ಸ್ ಬರ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ಪರ್ಸನ್ ಲೈಕ್ ನಂಬೋದು, ಈ ಪರ್ಸನ್ ಟ್ರಸ್ಟ್ ಮಾಡ್ಬೋದು ಅಂತ ಬರ್ತಾ ಇದೆ. ಓಕೆ, ಸೊ ಹ್ಯಾವ್ ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್. ಬ್ಯೂಟಿಫುಲ್. ಅಂಡ್ ಕೆಮಿಸ್ಟ್ರಿ, ತುಂಬಾ ಒಳ್ಳೆ ಕೆಮಿಸ್ಟ್ರಿ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಬರ್ತಿದೆ. ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಹಿಯರ್. ಬ್ಯೂಟಿಫುಲ್. ಓಕೆ, ಸೊ ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್. ಓಕೆ, ಪಾಸಿಟಿವ್ ಥಿಂಕಿಂಗ್ ಅಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ಓಕೆ, ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಬರ್ತಿದೆ ಕೆಲವರಿಗೆ. ಅಂಡ್ ಇಲ್ಲಿ ಪ್ರಕಾರ ಇಲ್ಲಿ ಫ್ಲವರ್ಸ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಮೋಸ್ಟ್ಲಿ ನಿಮ್ಗೆ ಯಾರಾದ್ರೂ ಹೂವು ಕೊಡ್ಬೋದು. ಓಕೆ, ಸೊ ಯಾರಾದ್ರೂ ಇರ್ಬೋದಿತ್ತು. ಓಕೆ, ಸೊ ನಿಮಗೆ ಹೂವು ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಅಂಡ್ ಅಕಸ್ಮಾತ್ ನೀವು ಪಾಸಿಟಿವ್ ರೆಸ್ಪಾನ್ಸ್ ಏನಾದ್ರು ಕೇಳ್ತಾ ಇದ್ರೆ, ಡೆಫಿನೆಟ್ಲಿ ಇಲ್ಲಿ ತುಂಬಾ ಪಾಸಿಟಿವ್ ಆಗಿ ಕಾರ್ಡ್ಸ್ ಬರ್ತಾ ಇದೆ. ಓಕೆ, ಸೊ ಎಲ್ಲರೂ ಹೊರಗಡೆ ಹೋಗೋ ಪ್ಲಾನ್ಸ್ ಮಾಡಿದ್ರೆ ನೀವಿಬ್ರು ಹೋಗಿ ಅಂತ ಬರ್ತಿದೆ. ಅಂಡ್ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಬರ್ತಿದೆ. ಓಕೆ, ಸೊ ಎಕ್ಸ್ಪ್ರೆಸಿವ್ ಲವ್ ಅಂತ ಬರ್ತಿದೆ. ಗೋ ಹೆಡ್ ಅಂಡ್ ಮೇಕ್ ದಟ್ ರೊಮ್ಯಾಂಟಿಕ್ ಗೆಸ್ಟ್. ಓಕೆ, ಅಕಸ್ಮಾತ್ ನೀವು ಹೇಳ್ಕೊಂಡಿಲ್ಲ ನಿಮ್ ಲವ್ ಅಂದ್ರೆ ಹೇಳ್ಕೊಳ್ಳಿ ಅಂತ ಬರ್ತಿದೆ. ಓಕೆ, ಬ್ಯೂಟಿಫುಲ್. ನಂಗೆ ಇಲ್ಲಿ 2 ಕಾಣಿಸ್ತಾ ಇದೆ. ಬ್ಯೂಟಿಫುಲ್. ಕ್ಲೇಮ್ ಮಾಡಿ ರೀಡಿಂಗ್ನ. ಓಕೆ, ನ್ಯೂ ಲವ್, ಕೆಲವ್ರಿಗೆ ನ್ಯೂ ಲವ್ ಇರ್ಬೋದು. ಓಕೆ, ಸೊ ನ್ಯೂ ಪರ್ಸನ್ ಹ್ಯಾಸ್ ಸ್ಟಡಿ ರೊಮ್ಯಾಂಟಿಕ್ ಫೀಲಿಂಗ್ಸ್. ಬ್ಯೂಟಿಫುಲ್. ಸೊ ಡೆಫಿನೆಟ್ಲಿ ಕೆಲವ್ರಿಗೆ ಇದು ಹೊಸ ಪರ್ಸನ್ ಸಹ ಇರ್ಬೋದು. ಓಕೆ, ಅಂಡ್ ಕೆಲವ್ರು ನೀವಾಗಲೇ ಕಮಿಟೆಡ್ ಆಗಿ ಸಹ ಇರ್ಬೋದು. ಓಕೆ, ಸೊ ಅದೊಂದು ವೈಬ್ಸ್ ಬರ್ತಾ ಇದೆ. ಜನರಲ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತಗೊಳ್ಳಿ. ಬೇರೆ ಏನು ಬರ್ತಾ ಇದೆ ನೋಡೋಣ. ಓಕೆ, ಸೊ ವಾವ್, ಸೆಲೆಬ್ರೇಷನ್ಸ್ ಬರ್ತಿದೆ. ಓಕೆ, ಸೊ ಮೋಸ್ಟ್ಲಿ ಏನೋ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಅಂಡ್ ಮೋಸ್ಟ್ಲಿ ಈ ಪರ್ಸನ್ ಲೈಕ್ 5 ಸೈನ್ ಇರ್ಬೋದು ಅಥವಾ ನೀವು 5 ಸೈನ್ ಇರ್ಬೋದು. ಓಕೆ, ಅಂಡ್ ಎಲ್ಲೋ ಹೊರಗಡೆ ಹೋಗ್ತಿದ್ದೀರಾ ಅಂತ ಅನ್ಸುತ್ತೆ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಅಥವಾ ಈ ಪರ್ಸನ್ ಜೊತೆ. ಓಕೆ, ಸೊ ಡೆಫಿನೆಟ್ಲಿ ನಿಮಗೆ ಇಲ್ಲೇನೋ ಲೈಕ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಯಾರು ತಡೀತಿರ್ಬೋದು ನಿಮ್ಮನ್ನ. ಓಕೆ, ಸೊ ಡೋಂಟ್ ವರಿ, ಇದು ಕ್ಲಿಯರ್ ಆಗುತ್ತೆ. ಓಕೆ, ಸೊ ಮೇಜರ್ ತಿರ್ಗಾ 5 ಸೈನ್ಸ್ ಬಂದಿದೆ ರೀಡಿಂಗ್ ಅಲ್ಲಿ. ಈ ಪರ್ಸನ್ 5 ಸೈನ್ ಇರ್ಬೋದು ಅಥವಾ ನೀವು 5 ಸೈನ್ ಇರ್ಬೋದು. ಅಂಡ್ ನೀವು ಓಕೆ, ನಿಮ್ಮ ಮನ್ಸಲ್ಲಿ ಅನ್ಸಿರ್ಬೋದು ಸೊ ಏನೋ ಅಡೆತಡೆ ಇರ್ಬೋದು ಅಂತ. ಸೊ ಡೋಂಟ್ ವರಿ, ಅದೇನೋ ಅಡೆತಡೆ ಇಲ್ಲ ಇಲ್ಲಿ. ಓಕೆ, ಓಕೆ, ಏರೀಸ್ ಇರ್ಬೋದು. ಈ ಪರ್ಸನ್ ಮೇಜರ್ ಏರೀಸ್ ವೈಬ್ಸ್ ಬರ್ತಿದೆ ನನಗೆ. ಅಂಡ್ ಓಕೆ, ಸೊ ಮೋಸ್ಟ್ಲಿ ತುಂಬಾ ಲಾಯಲ್ ಆಗಿರುವಂತ ವ್ಯಕ್ತಿ ಅಂತ ಅನ್ಸುತ್ತೆ. ಓಕೆ, ಸೊ ಇವ್ರು ನಿಮ್ಗೆ ತುಂಬಾ ಲಾಯಲ್ ಆಗಿರೋರು. ಅಂಡ್ ತುಂಬಾನೇ ಈ ಪರ್ಸನ್ ಕೋಪ ಮಾಡ್ಕೊಳ್ಳೋರು ಅಂತ ಅನ್ಸುತ್ತೆ. ಓಕೆ, ಸೊ ಇದು ಕೆಲವ್ರಿಗೆ. ಅಂಡ್ ಇನ್ ಕೆಲವ್ರಿಗೆ ತುಂಬಾ ಎಮೋಷನ್ ಸಹ ಇದೆ ಈ ಪರ್ಸನ್ಗೆ. ಅಂಡ್ ಇವ್ರು ತುಂಬಾ ಮೋಸ್ಟ್ಲಿ ಕ್ರಾಫ್ಟ್ಸ್ ಅಲ್ಲಿ, ಆರ್ಟ್ಸ್ ಅಲ್ಲಿ ಅಥವಾ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಅಂತ ಅನ್ಸುತ್ತೆ. ಅಂಡ್ ಅವ್ರಿಗೆ ಡ್ರಾಯಿಂಗ್, ಪೇಂಟಿಂಗ್ ಅಲ್ಲಿ ತುಂಬಾ ಇಷ್ಟ ಇರ್ಬೋದು ಕೆಲವ್ರಿಗೆ. ಓಕೆ, ಅಂಡ್ ನಿಮ್ಗಿಂತ ಚಿಕ್ಕವ್ರು ಇರ್ಬೋದು ಕೆಲವ್ರಿಗೆ. ಓಕೆ, ಸೊ ಜಾಸ್ತಿ ವಾಟರ್ ಸೈನ್ಸ್ ಸಹ ಬರ್ತದೆ ರೀಡಿಂಗ್ ಅಲ್ಲಿ. ಅಂಡ್ ನೀವೆಲ್ಲೋ ಹೊರಗಡೆ ಹೋಗ್ತಿದ್ದೀರಾ, ಸೊ ಅಲ್ಲೂ ಸಹ ಈ ಪರ್ಸನ್ ಪೇಂಟಿಂಗ್, ಡ್ರಾಯಿಂಗ್ ಮಾಡ್ಬೋದು, ಫೋಟೋಗ್ರಫಿ ಸಹ ಮಾಡ್ಬೋದು. ಓಕೆ, ಸೊ ಇವ್ರಿಗೆ ಫೋಟೋಸ್ ತೆಗೆಯೋದ್ರಲ್ಲೂ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಓಕೆ, ಅಂಡ್ ಮೋಸ್ಟ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಏನೋ ಶೇರ್ ಮಾಡ್ಕೊಂಡಿದ್ದೀರಾ ನೀವು ಇವ್ರ ಬಗ್ಗೆ ಅಂತ ಅನ್ಸುತ್ತೆ. ಓಕೆ, ಸೊ
ಕೆಲವರು ಆ್ಯಂಡ್ ಇಲ್ಲಿ ಏರ್ ಸೈನ್ಸ್ ಜಾಸ್ತಿ ಕಾಣಿಸ್ತಿದೆ. ಸೊ ಜಾಸ್ತಿ ಕಮ್ಯುನಿಕೇಟ್ ಮಾಡಿ ನೀವು ಈ ಪರ್ಸನ್ ಜೊತೆ ಅಂತ ಬರ್ತಿದೆ. ಮೋಸ್ಟ್ಲಿ ಪರ್ಸನ್ ಅನಿಸಿರ್ಬೋದು ನೀವು ಜಾಸ್ತಿ ಮಾತಾಡ್ತಿಲ್ಲ ಇವ್ರ ಬಗ್ಗೆ, ಅಥವಾ ಇವ್ರ ಜೊತೆ ನೀವು ಜಾಸ್ತಿ ಮಾತಾಡ್ತಿಲ್ಲ. ಓಕೆ, ಸೊ ಡೆಫಿನೆಟ್ಲಿ ಪರ್ಸನ್ ಅನಿಸುತ್ತೆ ಇವ್ರ ಜೊತೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಮಾತಾಡ್ತಿಲ್ಲ ಅಂತ. ಓಕೆ, ಸೊ ಕೆಲವ್ರಿಗೆ ಇದು ಮಾತಾಡಬೇಕಾಗುತ್ತೆ ಈ ಪರ್ಸನ್ ಜೊತೆ. ನೀವು ತುಂಬ ಎಮೋಷನಲ್ ಆಗಿರುವಂಥ ಪರ್ಸನ್ ಅಂತ ಅನಿಸುತ್ತೆ. ಆ್ಯಂಡ್ ಈ ಪರ್ಸನ್ ಮೋಸ್ಟ್ಲಿ ಜಾಸ್ತಿ ಜನಕ್ಕೆ ಇವ್ರ ಎಮೋಷನ್ಸ್ ತೋರಿಸಲ್ಲ, ಬಟ್ ಹೀಗೆ ಡೆಫಿನೆಟ್ಲಿ ಪರ್ಸನ್ ಅವ್ರ ಎಮೋಷನ್ಸ್ ತೋರಿಸ್ತಾರೆ. ಓಕೆ, ಸೊ ಅವರು ತುಂಬ ಲೈಕ್ ಈ ಪರ್ಸನ್ ಜಾಸ್ತಿ ಯಾರ ಜೊತೆಲೂ ಮಾತಾಡಲ್ಲ. ಓಕೆ, ಬಟ್ ನಿಮ್ಮ ಜೊತೆ ಜಾಸ್ತಿ ಮಾತಾಡ್ತಾರೆ. ಓಕೆ, ಸೊ ಆ ಥರ ಒಂದು ಮೇಜರ್ ಕಮ್ಯುನಿಕೇಷನಲ್ಲಿ ಇದೆ ಈ ರೀಡಿಂಗಲ್ಲಿ. ಸೊ ತುಂಬ ಇಷ್ಟಪಡ್ತಿದ್ದಾರೆ ನಿಮ್ಮನ್ನು. ಓಕೆ, ಸೊ ತುಂಬಾ ಎಮೋಷನ್ಸ್ ಇದೆ ನಿಮ್ಮಿಬ್ಬರ ಮಧ್ಯೆ. ಆ್ಯಂಡ್ ಸೊ ಇಲ್ಲಿ ಡೆಫಿನೆಟ್ಲಿ ಏನೋ ಒಂದು ಗಿಫ್ಟ್ ಇರ್ಬೋದು, ಅಥವಾ ಈ ಪರ್ಸನ್ ನಿಮ್ಮ ಹತ್ರ ಏನೋ ಹೇಳ್ಕೊಳ್ಲಿಕ್ಕಿರ್ಬೋದು. ಓಕೆ, ಸೊ ಅದನ್ನು ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿರ್ಬೋದು, ಅವ್ರು ಡೆಫಿನೆಟ್ಲಿ ಹೇಳ್ಕೊತಾರೆ ಕೂಡ, ಅವ್ರು ಈ ಪರ್ಸನ್ ಆಗಲಿ ಹೇಳ್ಕೊಂಡಿರ್ಬೋದು. ಓಕೆ, ಸೊ ಏನೋ ವಿಷಯ ಇದೆ ಇಲ್ಲಿ. ಆ್ಯಂಡ್ ಅವ್ರ ಈ ಪರ್ಸನ್ ಮೋಸ್ಟ್ಲಿ ಇವ್ರ ಫ್ಯಾಮಿಲಿ ಬಗ್ಗೆ ಹೆದರ್ಕೋತಾ ಇರ್ಬೋದು. ಓಕೆ, ಕೆಲವ್ರಿಗೆ ಇವ್ರ ಫ್ಯಾಮಿಲಿ ಬಗ್ಗೆ ಇವ್ರಿಗೆ ಹೆದರಿಕೆ ಇರ್ಬೋದು. ಓಕೆ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇನ್ನು ಕೆಲವ್ರಿಗೆ ಡೆಫಿನೆಟ್ಲಿ ಮೋಸ್ಟ್ಲಿ ಈ ಪರ್ಸನ್ ತುಂಬ ಇಷ್ಟಪಡ್ತಿದ್ದಾರೆ ನಿಮ್ಮನ್ನು. ಸೊ ಅದೇ ಬರ್ತಿದೆ ನನಗೆ ರೀಡಿಂಗಲ್ಲಿ. ಆ್ಯಂಡ್ ತುಂಬ ಎಮೋಷ್ನಲ್ ಆಗಿ ಸಹ ಇದ್ದಾರೆ. ಆ್ಯಂಡ್ ವಾವ್, ಓಕೆ, ಸೊ ಯಾವುದೋ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ಏನೋ ಲೈಕ್ ಯಾವುದೋ ಟೈಮಿಗೆ ವೆಯ್ಟ್ ಮಾಡ್ತಿರ್ಬೋದು. ಓಕೆ, ಸೊ ಕೆಲವ್ರಿಗೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಅಕಸ್ಮಾತ್ ಇವರು ಬೇರೆ ಎಲ್ಲರೂ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಬೇರೆ ಲೈಕ್ ಸೊ ದೂರ ಇದ್ದಾರೆ ಇವರು. ಓಕೆ, ಕೆಲವ್ರಿಗೆ ಈ ಪರ್ಸನ್ ದೂರ ಇರ್ಬೋದು ನಿಮ್ಮಿಂದ. ಓಕೆ, ಸೊ ನೀವು ಟ್ರಾವೆಲ್ ಮಾಡ್ಬೋದು ಇವ್ರು ಮೀಟ್ ಮಾಡ್ಲಿಕ್ಕೆ ಸಹ, ಅಥವಾ ಇನ್ನು ಕೆಲವ್ರಿಗೆ ನೀವು ಜೊತೆಲಿ ಸಹ ಟ್ರಾವೆಲ್ ಮಾಡಲಿಕ್ಕೆ ಟೈಮ್ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಓಕೆ, ಸೊ ಓಹ್ ಮೈ ಗಾಡ್, ಬ್ಯೂಟಿಫುಲ್ ಕಾರ್ಡ್. ಓಕೆ, ಡೆಫಿನೆಟ್ಲಿ ಪ್ರಪೋಸಲ್ ವೆಯ್ಟ್ ಮಾಡ್ತಿರ್ಬೋದು ಈ ಪರ್ಸನ್. ಓಕೆ, ಅಥವಾ ನೀವಾಗಲೇ ಇವ್ರಿಗೆ ಪ್ರಪೋಸ್ ಮಾಡಿರ್ಬೋದು ಕೆಲವರು. ಓಕೆ, ಸೊ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಫ್ಯಾಮಿಲಿ, ಇವ್ರ ಜೊತೆ ಫ್ಯಾಮಿಲಿ ಮಾಡ್ಕೋಬೇಕಂತ ತುಂಬ ಡ್ರೀಮ್ಸ್ ಇರ್ಬೋದು ಕೆಲವ್ರಿಗೆ, ಅಥವಾ ಈ ಪರ್ಸನ್ ಸಹ ನಿಮ್ಮ ಜೊತೆ ಇರಬೇಕು ಅಂತ ತುಂಬ ಕನಸು ಕಾಣ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಜಾಸ್ತಿ ಅರ್ತ್ ಸೈನ್ ಸಹ ಇದೆ. ಓಕೆ, ಸೊ ಎಲ್ಲ ಸೈನ್ ಸಹ ಇದೆ. ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೆ ಹಾಗೆ ತಗೊಳ್ಳಿ. ಸೊ ಡೆಫಿನೆಟ್ಲಿ ಸ್ಟೆಬಿಲಿಟಿ ಇದೆ ನಿಮ್ಮಿಬ್ಬರ ಮಧ್ಯೆ. ಓಕೆ, ಸೊ ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಅಂತ ಬರ್ತಿದೆ. ವಾವ್, ಓಕೆ, ಸೊ ಇದೊಂದು ಮೆಸೇಜ್ ಇದೆ ಇಲ್ಲಿ. ಓಕೆ, ಬೇರೆ ಯಾರೋ ಇಂದ ಮೆಸೇಜ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, 7. ಓಕೆ, ಹೌಸ್ ಇರ್ಬೋದು. ಓಕೆ, ಸೊ ಅಕಸ್ಮಾತ್ ನೀವು ನಿಮ್ಮ ಮನೆಯಲ್ಲಿ ಏನಾದ್ರು ಹೇಳ್ಕೊಬೇಕಂದ್ರೆ ಹೇಳ್ಕೊಳ್ಳಿಕ್ಕೆ ಭಯ ಪಡ್ತಿದ್ದೀರಾ ಅಂತ ಬರ್ತಿದೆ. ಓಕೆ, ಸೊ ಇನ್ನೂ ಸ್ವಲ್ಪ ಟೈಮ್ ತಗೋತೀರಾ ಅಂತ ಬರ್ತಿದೆ, ಅಥವಾ ಈ ಪರ್ಸನ್ ಸಹ ಇನ್ನೂ ಟೈಮ್ ತಗೋಬೋದು. ಜರ್ನಿ ಇದೆ, ಮೋಸ್ಟ್ಲಿ ಟ್ರಾವೆಲ್ ಮಾಡ್ತೀರಾ. ಓಕೆ, ಸೊ ಕೆಲವರು ಮೋಸ್ಟ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ, ಅಥವಾ ಕೆಲವರು ಡೆಫಿನೆಟ್ಲಿ ಇಬ್ಬರು ಜೊತೆ ಸಹ ಟ್ರಾವೆಲ್ ಮಾಡೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಈ ವಾರ ಅಥವಾ ನೆಕ್ಸ್ಟ್ ವಾರ. ಬ್ಯೂಟಿಫುಲ್. ಓಕೆ, ಸೊ ಮೇಲ್ ಕ್ಯಾರೆಕ್ಟರ್ ಬರ್ತಿದೆ. ಮೇಲ್ ಆಗಿರ್ಬೋದು, ಅಥವಾ ಮೇಲ್ ಫೀಮೇಲ್ ಆಗಿರ್ಬೋದು. ಸೊ ಡೆಫಿನೆಟ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಬರ್ತಿದೆ ರೀಡಿಂಗಲ್ಲಿ. ಓಕೆ, ಸೊ ಕ್ಲೇಮ್ ಮಾಡಿ ರೀಡಿಂಗ್ನ. ಆ್ಯಂಡ್ ಈ ಪರ್ಸನ್ ಸಹ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಓ ಮೈ ಗಾಡ್, 2 ಸರಿ ಮ್ಯಾರೇಜ್ ಕಾರ್ಡ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ತುಂಬ ಪಕ್ಕ ಕಮಿಟೆಡ್ ರಿಲೇಷನ್ಶಿಪ್ ಇದು. ಓಕೆ, ಸೊ ಇಬ್ಬರು ಒಬ್ರಿಗೊಬ್ರು ಕಮಿಟೆಡ್ ಆಗಿದ್ದೀರಾ. ಓಕೆ, ಆ್ಯಂಡ್ ಗಿಫ್ಟ್ ಇರ್ಬೋದು. ಓಕೆ, ಸೊ ಈ ಪರ್ಸನ್ ಗಿಫ್ಟ್ ಕೊಡ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ, ಅಥವಾ ನೀವು ಏನೋ ಗಿಫ್ಟ್ ಕೊಡ್ಬೇಕಂತ ಪ್ಲಾನ್ ಮಾಡ್ತಿರ್ಬೋದು ಇವ್ರಿಗೆ. ಓಕೆ, ಆ್ಯಂಡ್ ಯೂಶಲಿ ಅಕಸ್ಮಾತ್ ನೀವೇನಾದರೂ ನಿಮ್ಮ ಕೈನೇನಾದ್ರು ಪೆನ್ ಇದ್ರೆ ಇವಾಗ. ಓಕೆ, ಸೊ ಈ ಮೆಸೇಜ್ ನಿಮಗೆ. ಓಕೆ, ಸೊ ನನಗೆ ಜಾಸ್ತಿ ವೈಬ್ಸ್ ಬರ್ತಿರೋದು, ಅಕಸ್ಮಾತ್ ನೀವು ಪಿಂಕ್ ಏನಾದ್ರು ಹಾಕೊಂಡಿದ್ರೆ ಇವತ್ತು. ಓಕೆ, ಪಿಂಕ್ ಡ್ರೆಸ್ ಇರ್ಬೋದು, ಅಥವಾ ಪಿಂಕ್ ದುಪಟ್ಟ ಇರ್ಬೋದು, ಅಥವಾ ಪಿಂಕ್ ಏನಾದರೂ ಪಿಂಕ್ ಇಯರಿಂಗ್ ಸಹ ಇರ್ಬೋದು. ಓಕೆ, ಸೊ ಈ ರೀಡಿಂಗ್ ನಿಮಗೆ. ಓಕೆ, ಸೊ ಡೆಫಿನೆಟ್ಲಿ ಸ್ವಲ್ಪ ಜಾಸ್ತಿ ನನಗೆ ಪಿಂಕ್ ವೈಬ್ಸ್ ಬರ್ತಿದೆ ಈ ವಾರ, ಅಥವಾ ನೆಕ್ಸ್ಟ್ ವಾರ ನೀವು ಪಿಂಕ್ ಹಾಕೊಂಡ್ರೆ ಒಳ್ಳೇದಾಗ್ಬೋದು, ಚಾನ್ಸಸ್ ಜಾಸ್ತಿ ಕಾಣಿಸ್ತದೆ. ಓ ಮೈ ಗಾಡ್, ಜೆಮಿನೈ. ಸೊ ಜೆಮಿನೈ ವೈಬ್ಸ್ ಬರ್ತಿದೆ ರೀಡಿಂಗಲ್ಲಿ. ಸೊ ಲವರ್ಸ್ ಬರ್ತಿದೆ. ಡೆಫಿನೆಟ್ಲಿ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ ಇವ್ರ ಏಜ್ 30s ಇರ್ಬೋದು. ಓಕೆ, ಸೊ 20s ಸಹ ಇರ್ಬೋದು ಕೆಲವ್ರಿಗೆ, ಅಥವಾ ಇನ್ನು ಕೆಲವ್ರಿಗೆ 40s ಸಹ ಇರ್ಬೋದು. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಈಗ ಏನಾದರೂ ನೀವು ಹೊರಗಡೆ ಹೋಗಿ ಬಂದಿದ್ದು, ಜಸ್ಟ್ ಈಗ ಹೊರಗಡೆ ಹೋಗಿ ಬಂದಿದ್ರೆ ಸಹ ಈ ರೀಡಿಂಗ್ ನಿಮಗೆ. ಓಕೆ, ಸೊ
ಇದು ಜನರಲ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಕನ್ವೆ ಆಗುತ್ತೋ ಹಾಗೆ ತಗೊಳ್ಳಿ. ತುಂಬ ಪಾಸಿಟಿವ್ ರೀಡಿಂಗ್ ಬಂದಿದೆ. ಆ್ಯಂಡ್ ನೀವು ಅಕಸ್ಮಾತ್ ಲವ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಕನ್ಫೆಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಕನ್ಫೆಷನ್ ಸಿಗೋ ಚಾನ್ಸಸ್ ಇದೆ. ಅಂದರೆ ಇವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಡೆಫಿನೆಟ್ಲಿ ಈ ಪರ್ಸನ್ ಕನ್ಫೆಸ್ ಮಾಡ್ತಾರೆ. ಓಕೆ, ಅಕಸ್ಮಾತ್ ನೀವು ನೆಕ್ಸ್ಟ್ ಸ್ಟೆಪ್ ಟ್ರೈ ಮಾಡ್ತಿದ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದು ಸಹ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸುತ್ತೆ. ತುಂಬ ಪಾಸಿಟಿವ್ ರೀಡಿಂಗ್ ಇದೆ. ಸೊ ಕ್ಲೇಮ್ ಮಾಡಿ ರೀಡಿಂಗ್ನ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ.